ಹಾಯ್ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ MS ಎಕ್ಸೆಲ್ ಬೇಸಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ನಾವು ವರ್ಕ್ಶೀಟ್ ಅಂತೀವಿ. ಸೊ ನೋಡಿ, ನಾನು ಇಲ್ಲಿ ನಿಮ್ಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ವರ್ಕ್ಶೀಟ್ ಏರಿಯಾ ಅಂತೀವಿ. ಈ ಪರ್ಟಿಕ್ಯುಲರ್ ಪೆನ್ಸಿಲ್ಗೆ ಸೆಲ್ ಪಾಯಿಂಟರ್ ಅಂತೀವಿ. ಇಲ್ಲಿ ನಾವು ಟೈಪ್ ಮಾಡ್ತಾ ಇದ್ದೀನಲ್ಲ, ಈ ಬಾರ್ಗೆ ನಾವು ಫಾರ್ಮುಲಾ ಬಾರ್ ಅಂತೀವಿ. ಓಕೆ, ಇದಕ್ಕೆ ನೇಮಿಂಗ್ ಅಡ್ರೆಸ್ ಅಥವಾ ನೇಮ್ ಬಾರ್ ಅಂತ ಕರಿತೀವಿ. ಸೊ ನಾವು ಯಾವ ಸೆಲ್ ಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಲ್ಲ, ಯಾವ ಸೆಲ್ ಪಾಯಿಂಟ್ರು ಅದು ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು J1 ಸೆಲೆಕ್ಟ್ ಮಾಡಿದೆ. ಓಕೆ, ಈಗ A1 ಮಾಡ್ತೀನಿ. A1 ಆಯಿತು, A2 ಆಯಿತು. ನಾನು ಸೆಲ್ 3 ಯೂಸ್ ಮಾಡಿದ್ರೆ A3 ಆಯಿತು. ಸೊ ಈ ನಾವೇನು ಸೆಲೆಕ್ಟ್ ಈ ವರ್ಟಿಕಲ್ ಲೈನ್ಸ್ಗೆ ನಾವು ಕಾಲಮ್ಸ್ ಅಂತೀವಿ. ಇದು ನಮಗೆ ಯಾವಾಗಲೂ ಡಿಫಾಲ್ಟಾಗಿ ABCDಯಲ್ಲಿ ಮೆನ್ಷನ್ ಆಗಿರ್ತೈತಿ. ಸೊ ಹಾಗೆ ಈಗೇನು ಸೆಲೆಕ್ಟ್ ಮಾಡ್ತೀನಿ ಇದಕ್ಕೆ ರೋಸ್ ಅಂತೀವಿ. ಇದು ನಮಗೆ 1 2 3 4 5 ಅಂತ ಡಿಫಾಲ್ಟಾಗಿ ಮೆನ್ಷನ್ ಆಗಿರ್ತೈತಿ. ಈಗ ನಾವು ಬೇಸಿಕಾಗಿ ಹಂಗೆ 1 by 1 ಹೇಳ್ತಾ ಇದ್ದೀನಿ. ಈಗ ನಮಗೆ ಈ ಟೋಟಲ್ ಕಾಲಮ್ಸ್ ಎಷ್ಟು ಇರ್ತೈತೆ ಅಂದರೆ, ಈ ಒಂದು ಓವರಲ್ ಆಗಿ ಈ ವರ್ಕ್ಶೀಟಲ್ಲಿ 16,384 ಕಾಲಮ್ಸ್ ಇರುತ್ತೆ ಒಂದು ವರ್ಕ್ಶೀಟಲ್ಲಿ. ಹಾಗೆ ರೋಸ್ ಒಂದು 10,48,576 ರೋಸ್ ಬರುತ್ತೆ. ಇದು ಪ್ರತಿಯೊಂದು ವರ್ಕ್ಶೀಟಲ್ಲಿ ಇರುತ್ತೆ. ಈಗ MS ಎಕ್ಸೆಲ್ ಡಿಫಾಲ್ಟ್ ಆಗಿ ನಮಗೆ 3 ವರ್ಕ್ಶೀಟ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ನಮಗೀಗ ನ್ಯೂ ಶೀಟ್ ಬೇಕಂದರೆ ಇಲ್ಲಿ ಪ್ಲಸ್ ಬಟನ್ ಅಂತ ಏನಿದೆಯಲ್ಲ, ಇದಕ್ಕೆ ನ್ಯೂ ಶೀಟ್ ಅಂತೀವಿ. ಇದು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಮಗೆ ಹೊಸ ಸೀಟು ಕ್ರಿಯೇಟ್ ಆಗುತ್ತೆ. ಹಾಗೆ ಇವಾಗ ನಾನು ಈಗ A ಕಾಲಮಲ್ಲಿ A1 ಏನೋ ಸೆಲ್ ಪಾಯಿಂಟರಲ್ಲಿ ನಾನು ಒಂದು ನೇಮ್ನ ಟೈಪ್ ಮಾಡ್ತೀನಿ. ಓಕೆ, ಈಗ ನೋಡಿ, ನಾನು ಈಗ ಎಂಟಿ ಸೆಲ್ಲಲ್ಲಿ ಸೆಲೆಕ್ಟ್ ಮಾಡಿದಾಗ ಪಾಯಿಂಟ್ ಸೆಲ್ನ, ಸೊ ಇಲ್ಲಿ ನಮಗೇನು ಫಾರ್ಮುಲಾ ಬಾರಲ್ಲಿ ಏನು ಡಿಸ್ಪ್ಲೇ ಆಗಲ್ಲ. ಸೊ ಈಗ ನಾವೇನು ಸೆಲ್ ಪಾಯಿಂಟಲ್ಲಿ ಏನು ಟೈಪ್ ಮಾಡಿದ್ದೀವಲ್ಲ, ಈಗ A1ನಲ್ಲಿ ನಾವು ಸೆಲ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿರುವಂಥ ಡೇಟಾ ಬಂದು ಇಲ್ಲಿ ಫಾರ್ಮುಲಾ ಬಾಕ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇವಾಗ ನಾವು ಈ ಡೇಟಾ ನಾವೇನಾರ ಎಡಿಟ್ ಮಾಡ್ಬೇಕಂದ್ರೆ, ಸೊ ನಾವಿಲ್ಲಿ ಡೈರೆಕ್ಟಾಗಿ ಇಲ್ಲಿ ಸೆಲ್ ಪಾಯಿಂಟಲ್ಲಿ ನಾವು ಎಡಿಟ್ ಮಾಡ್ಬೋದು. ಇಲ್ಲಾಂದರೆ ಈ ಸೆಲ್ ಪಾಯಿಂಟ್ ಸೆಲೆಕ್ಟ್ ಮಾಡಿ ಈ ಫಾರ್ಮುಲಾ ಬಾರಲ್ಲಿ ಹೋಗಿ ನಾವು ಎಡಿಟ್ ಮಾಡ್ಬೋದು. ಓಕೆ, ಇವಾಗ ನನಗೆ ಈ ನೇಮ್ನ ನಾವು ಕಲರ್ ಮಾಡಬೇಕು. ಸೊ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಕೊಡ್ಬೇಕಂದ್ರೆ ಇಲ್ಲಿ ನಮಗೆ ಫಾಂಟ್ ಕಲರ್ ಅಂತ ಬರುತ್ತೆ. ಜಸ್ಟ್ ಇಲ್ಲಿ ಯಾರೋ ಡೌನ್ ಬಟನ್ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ವೆರೈಟಿ ಆಫ್ ಕಲರ್ಸ್ ಇದೆ. ಸೊ ನಿಮ್ಗೆ ಇಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ನೀವು ಹಾಕೋಬೋದು. ಈಗ ನಾನು ಗ್ರೀನ್ ಹಾಕಿದ್ದೀನಿ. ಸೊ ನನಗೆ ಗ್ರೀನ್ ಬೇಡ, ಈಗ ರೆಡ್ ಬೇಕಾ ರೆಡ್ ಹಾಕೋಬೋದು. ಸೊ ಇದಕ್ಕೆ ನಾನು ಈ ಸೆಲ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಕೊಡಬೇಕು. ಸೊ ನೀವು ಫಿಲ್ ಕಲರ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂಥ ಕಲರ್ನ ನೀವು ಕ್ಲಿಕ್ ಮಾಡ್ಬೋದು. ಹಾಗೆ ಈಗ ನಂದು ಈ ಸೆಲ್ಲಿಗೆ ಬಂದು ಬಾರ್ಡರ್ ಇಲ್ಲ, ಇದಕ್ಕೆ ನಾನು ಈ ಸೆಲ್ಲಿಗೆ ಬಾರ್ಡರ್ ಕೊಡ್ಬೇಕಂದ್ರೆ ಇಲ್ಲಿ ಫಾಂಟ್ ಅಂತ ಒಂದು ಟೋಟಲ್ ಆಪ್ಷನಲ್ಲಿ ಹೋಗಿ ರೈಟ್ ಬಾರ್ಡರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಬಾರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಈ ಸೆಲ್ಲು ಬಾರ್ಡರ್ ಆಗುತ್ತೆ. ಸೊ ಈಗ ನಾನು ನಂಬರ್ ಆಫ್ ಕಾಲಮ್ಸ್ಗೆ ನನಗೆ ಬಾರ್ಡರ್ ಬೇಕಾದಾಗ ಸೊ ನಾನು ಬಾರ್ಡರ್ ಕೊಡ್ಬೋದು. ಸೊ ನನಗೆ ಒಂದು ಸೈಡ್ ಬೇಕು. ಸೊ ನಾನು ಪರ್ಟಿಕ್ಯುಲರ್ ಈಗ ಸೆಲ್ ಸೆಲೆಕ್ಟ್ ಮಾಡಿ, ಸೊ ಈಗ ನಾನು ರೈಟ್ ಸೈಡ್ ಬಾರ್ಡರ್ ರಿಕ್ವೈರ್ಮೆಂಟ್ ಇದೆ. ಸೊ ನಾನು ರೈಟ್ ಸೈಡ್ ಬಾರ್ಡರ್ನ ಕ್ಲಿಕ್ ಮಾಡಿದರೆ ಸೊ ನಮಗೆ ರೈಟ್ ಸೈಡ್ ಮಾತ್ರ ಬರುತ್ತೆ. ಇವಾಗ ನೀವು ಫಾಂಟ್ ಸೈಜ್ ಜಾಸ್ತಿ ಮಾಡ್ಬೇಕಂದ್ರೆ ಸೊ ಇಲ್ಲಿ ನೀವು ಫಾಂಟ್ ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಸೊ ರಿಡ್ಯೂಸ್ ಮಾಡ್ಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿಯೂ ಮಾಡ್ಬೋದು. ಅಥವಾ ಇಲ್ಲಿ ನೀವು ಫಾಂಟ್ ಸೈಜ್ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಈಗ ನಾನು 36 ಬೇಕು, 28 ಬೇಕು. ಸೊ ನನಗೆ 8 ಬೇಕು, ಈ ರೀತಿ. ಓಕೆ, ಹಾಗೆ ಇನ್ನೊಂದು ನೀವು ಈ MS ಎಕ್ಸೆಲಲ್ಲಿ ಇದೊಂದು ಅಬ್ಸರ್ವ್ ಮಾಡಿ. ಸೊ ಇವಾಗ ನಾವು ಟೆಕ್ಸ್ಟ್ ಬರೆದ್ರೆ ಅದು ಯಾವಾಗಲೂ ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್
ಫಾಲ್ಟ್ ನೋಡಿ ನಿಮ್ಗೆ ಇದೇನಾಯಿತು ಇಲ್ಲಿ ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಆಯಿತು. ಅದೇ ನೀವು ನಂಬರ್ ಟೈಪ್ ಮಾಡಿದ್ರೆ ಅದು ರೈಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ. ಓಕೆ, ನಿಮಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೊ ನೀವು ಇಲ್ಲಿ ಇದನ್ನು ಜೂಮ್ ಮಾಡ್ಬೇಕಂದ್ರೆ ಸೆಲ್ನ ಈ ರೀತಿ ಮಾಡಿದ್ರೆ ನಿಮಗೆ ಇಲ್ಲಿರುವಂಥ ಸೆಲ್ ಜೂಮ್ ಆಗುತ್ತೆ. ಟೆಕ್ಸ್ಟು ಸಾರಿ ಫುಲ್ ಮಿನಿಮೈಸ್ ಆಯಿತು. ಈಗ ನಾನು 100% ಜೂಮ್ ಮಾಡ್ತೀನಿ. ಓಕೆ, ಇವಾಗ ನೋಡಿ ನಾನು ಹೇಳಿದ್ನಲ್ಲ, ಟೆಕ್ಸ್ಟ್ ಯಾವುದೇ ಟೆಕ್ಸ್ಟ್ ನೀವು ಟೈಪ್ ಮಾಡಿ, ಓಕೆ, ಅದು ನಿಮಗೆ ಯಾವಾಗಲೂ ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ. ಸೊ ನಂಬರ್ ಎನಿ ನಂಬರ್ ನೀವು ಟೈಪ್ ಮಾಡಿದ್ರು ಅದು ಡಿಫಾಲ್ಟಾಗಿ ಏನಾಗುತ್ತೆ ರೈಟ್ ಸೈಡ್ ಅಲೈನ್ಮೆಂಟ್ ಆಗುತ್ತೆ. ಸೊ ನಮಗಿಲ್ಲಿ ಇದು ನಾವು ಬೇಕಾದಂಥ ಒಂದು ಲೊಕೇಶನ್ನಲ್ಲಿ ಅಂದರೆ ಅಲೈನ್ಮೆಂಟಲ್ಲಿ ನಾವು ಮಾಡ್ಬೋದು. ಸೆಂಟ್ರ್ ಮಾಡ್ಬೋದು, ಓಕೆ, ಸೈಡಲ್ಲಿ ಮಾಡ್ಬೋದು. ಈ ರೀತಿ ನಮಗೆ ಬೇಕಾದಂಥ ಅಲೈನ್ಮೆಂಟ್ನ ನಾವು ಮಾಡ್ಬೋದು. ಹಾಗೆ ಲೆಫ್ಟ್ ಸೈಡು, ರೈಟ್ ಸೈಡು. ಸಪೋಸ್ ನನಗೆ ಇದು ವರ್ಟಿಕಲ್ ಬೇಕಂದರೆ ಜಸ್ಟ್ ನಿಮ್ಗೆ ಬೇಕಾದಂಥ ವರ್ಟಿಕಲ್ ಟೆಕ್ಸ್ಟ್ನ ಕೊಡ್ಬೋದು. ಓಕೆ, ಸೊ ನಾನು ಕಂಟ್ರೋಲ್ Z ಹೊಡೆದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಸೊ ಹಳೆ ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂ ಬರುತ್ತೆ. ಹಾಗೆ ನಿಮಗೆ ಈ ಲೈನ್ ನಾನೀಗ ಒಂದು ಲೈನ್ನ ಮರ್ಜ್ ಮಾಡಬೇಕು. ಸೊ ನಾನು ನಂಬರ್ ಆಫ್ ಸೆಲ್ನ ಮರ್ಜ್ ಮಾಡ್ಬೇಕಂದ್ರೆ ಇಲ್ಲ ನಿಮಗೆ ಯಾವ ಸೆಲ್ ಮರ್ಜ್ ಆಗಬೇಕಲ್ಲ ಆ ಸೆಲ್ನ ಸೆಲೆಕ್ಟ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟರ್ ಅಂತಿದೆ ಗೊತ್ತಿದ್ರೆ ನಿಮಗೆ ಈ ಸೆಲ್ಲು ಇನ್ ಬಿಟ್ವೀನ್ ಸೆಲ್ಲು ನಿಮಗೆ ಏನಾಗುತ್ತೆ ಅನ್ಹೈಡ್ ಆಗುತ್ತೆ. ಹಾಗೆ ನಾನು ಈ ಮರ್ಜ್ ಮಾಡೋಂಥ ಸೆಲ್ಗೆ ಬಾರ್ಡ್ರ್ ಹಾಕ್ತಾ ಇದ್ದೀನಿ. ಇವಾಗ ಈ ಸೆಲ್ಗೆ ನಾನು ಬಾರ್ಡ್ರ್ ಹಾಕಿದ್ದೀನಿ. ಈ ವಿಡಿಯೋ ಎಷ್ಟಾಗಿದೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.